ಹೊಸನಗರಕ್ಕೆ ಎಲ್ಲ ರೀತಿಯ ಸೌಕರ್ಯ ಕೊಡೋದಿದೆ. ಇನ್ನೊಂದು ನನಗೆ ಬಾಕಿ ಇದೆ, ಹೊಸನಗರದ ಇಲ್ಲಿಂದ ಮುಂದುವರಿಯುವಂಥ ಡಿವೈಡ್ ಅಗಲೀಕರಣ ಮಾಡುವಂಥದ್ದಿದೆ. ಈ ಸರಿ ಅದು ಸ್ಟೆಪ್ ತಗೊಳ್ತಿದೆ. ಈ ಸರಿ ಆ ಸ್ಟೆಪ್ ತಗೊಂಡು ಬಸ್ ಸ್ಟ್ಯಾಂಡಿನ ನವೀಕೃತವಾಗಿರುವಂಥ ಮಾಡಲಿಕ್ಕೆ ಹಿಂದೆ ನಾನೇ ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಟ್ಟಿದ್ದೆ. ಆನಂತರ ಅದನ್ನು ಸರಿ ಮಾಡಲಿಕ್ಕೋಸ್ಕರ ಈಗ 2 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀನಿ. ಆ 2 ಕೋಟಿನಲ್ಲಿ ಆಟೋ ಸ್ಟ್ಯಾಂಡು ಸಹ ಬರ್ತದೆ. ಹಾಗೆ ಬಸ್ ಸ್ಟ್ಯಾಂಡಿನ ನವೀಕೃತ ಮಾಡಿ ಅಲ್ಲಿ TV ಸ್ಟ್ಯಾಂಡಿಂದ ಹಿಡಿದು ಆ ಹೋಟೆಲ್ಲು ಏನು ನಿಮ್ಮ ರೂಮ್ಸ್ ಎಲ್ಲ ಇದಾವಲ್ಲ ಅದನ್ನು ರೆಡಿ ಮಾಡಿ ಬೇರೆಯವ್ರಿಗೆ ಕೊಡಲಿಕ್ಕೂ ಸಹ ನಾವು ವ್ಯವಸ್ಥೆ ಮಾಡಿದ್ದಾರೆ. ಯಾರು ಇಟ್ಕೊಂಡಿದ್ದಾರೆ ಅದು ಪೈಂಟು ಗಿಂಟು ಎಲ್ಲ ಮಾಡಿಸಿ ಲೈಟಿಂಗ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಮಾಡಲಿಕ್ಕೆ 2 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ತೋರ್ತಾ ಇದೆ ಕೆಲವು ಕಡೆ ಎಲ್ಲ, ಅದಕ್ಕೆಲ್ಲ ಛಾವಣಿ ಎಲ್ಲ ಬರುತ್ತೆ, ಅದು ಹಾಕ್ಕೊಡ್ತಾ ಇದ್ದೀವಿ. ಅದಾದ ನಂತರ ಆಶ್ರಯ ಲೇಔಟಲ್ಲಿ ಭಾಳ ವರ್ಷದಿಂದ ಪಾಪ ಅಲ್ಲಿದ್ದರು, ಅವರಿಗೆ ಯಾವುದೇ ಒಂದು ಸೌಲಭ್ಯ ಕೊಡಲಿಕ್ಕೆ ಆಗಲಿಲ್ಲ. ಹಿಂದೆ ನಾನು ಹೋದಂಥ ಮಧ್ಯಂತರದಲ್ಲಿ ಪಾಪ ಭಾಳ ಸ್ವಲ್ಪ ಕಣ್ಣೀರು ಹಾಕೋ ರೀತಿಯಲ್ಲಿ ಪಾಪ ಮಾತಾಡಿದರು. ಅದಕ್ಕೆ ಹಣ ಸ್ವಲ್ಪ ಸಾಕಾಗ್ತಿರಲಿಲ್ಲ, ಅದಕ್ಕೆ ದುಡ್ಡಿರಲಿಲ್ಲ ಅಂತ ಸ್ವಲ್ಪ 1 ವರ್ಷ ಲೇಟ್ ಮಾಡಿದೆ. ಈಗ ಸ್ಪೆಷಲ್ ಗ್ರ್ಯಾಂಟ್ ಬಂದಿದ್ದರಿಂದ 95 ಲಕ್ಷ ರೂಪಾಯಿ ಅವರಿಗೆ ಇಟ್ಟಿದ್ದೀನಿ. 95 ಲಕ್ಷ ರೂಪಾಯಿನ ಆಶ್ರಯ ಲೇಔಟ್ನವರಿಗೆ ಫುಲ್ಲು ಸಿಮೆಂಟ್ ರಸ್ತೆ ಮತ್ತು ಚರಂಡಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಆನಂತರ ಕೋರ್ಟಿಂದ ಮುಂದೆ ಹೋಗೋ ರಸ್ತೆ ಯಾವುದದು ಮಶಾನ ರಸ್ತೆಗೂ ಭಾಳ ದಿನದಿಂದ ಕೇಳ್ತಾ ಇದ್ರು, ಅವರಿಗೂ ಸಹ 30 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಅದು 60, ಅದು ಆ ಕಡೆ ನಮ್ಮ ಎಂಥ ರಸ್ತೆ ಮಾರಿಗುಡಿ ರಸ್ತೆ, ಅಲ್ಲೂ ಸಹ 60 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ. ಸಂಪೂರ್ಣವಾದ ಒಂದು ಗ್ರೌಂಡು ಇದಕ್ಕೆ ಬರ್ತಾರೆ ಇರ್ಬೇಕು. ಹಾಗಾಗಿ ಈ ತಾಲೂಕಿನ ಇಲ್ಲಿಯ ಒಂದು ಏನು ನಿಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಕೆಲವೊಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಈಗಾಗಲೇ ನಾನು ಸುಮಾರು 4 ಕೋಟಿ ರೂಪಾಯಿನ ಕೊಟ್ಟಿದ್ದೀನಿ. ಈ ಸರಿಯ ಹಳೆಯ ಹಿಂದಿನಿದು ಈ ಸರಿ ಬಡ್ಜೆಟಲ್ಲೂ ಸಹ ಈ ದುಡ್ಡು ಬರುತ್ತೆ. ಅದನ್ನು ಎಲ್ಲೆಲ್ಲಿ ಬಾಕಿ ಉಳಿದಿದೆ ಅಂತ ಕೊಡಬೇಕು. ಹಾಗೆ ಫುಡ್ ಕೋರ್ಟ್ ನೋಡಿ ಹಿಂದೆ ನಾನೇ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಆವಾಗ ಕೆಲವರು ಅಬ್ಜೆಕ್ಷನ್ ಮಾಡಿದರು, ನಮ್ಮ ದುಡ್ಡನ್ನು ನೀವು ಯಾಕೆ ಫುಡ್ ಕೋರ್ಟಿಗೆ ಕೊಡ್ತೀರಿ ಅಂತ ಕೇಳಿದರು. ಅಂದರೆ ಅವ್ರ ದುಡ್ಡನ್ನು ಸ್ವಂತ ದುಡ್ಡು ಇರಲಿಲ್ಲ, ಸರ್ಕಾರದ ದುಡ್ಡು. ಅಬ್ಜೆಕ್ಷನ್ ಮಾಡಿದ್ರು ಭಾಳ ಜನ. ಪಾಪ ಇವರೇನು ಇದಲ್ವಾ, ಊರಿನ ಗ್ರಾಮಸ್ಥರು, ಇವರೇನು ಹೊರಗಡೆರೇನಲ್ಲ, ಇಲ್ಲಿಯವರಿಗೆ ಕೊಡೋಕ್ಕೆ ಅಬ್ಜೆಕ್ಷನ್ ಮಾಡಿದ್ರು ಅವರೆಲ್ಲ. ಅವ್ರು ಯಾವ ಥರ ಹಿಂದೆ ಗೆದ್ದಿದ್ರು ನನಗೆ ಗೊತ್ತಿಲ್ಲ. ತುಂಬ ಜನ, ಒಂದು 2-3 ಜನ, ಎಲ್ಲರೂ ಇಲ್ಲ, ಒಂದು 2 ಜನ ಅಬ್ಜೆಕ್ಷನ್ ಮಾಡಿದರು. ಆನಂತರ ಇಲ್ಲಿ ಮಾಡೋಕ್ಕೋಸ್ಕರ ಬೇರೆ ನಾವು ಅಲ್ಲಿ ಹೋದ ತಕ್ಷಣ ಅಲ್ಲಿ ಅಬ್ಜೆಕ್ಷನ್ ಮಾಡಿದರು. PWA ಹೋದ್ರೆ ಅಲ್ಲೂ ಮಾಡಿದ್ದಾರೆ. ಇಲ್ಲಿ ಹಿಂದಿಂದಲೂ ಅಬ್ಜೆಕ್ಷನ್, ಇದು ಪ್ರವಾಸೋದ್ಯಮಿ ಸೇರುತ್ತೆ, ಇನ್ನೊಂದು ಸೇರುತ್ತೆ, ಇದು ಕೊಡಬಾರ್ದು ಅಂತ ಏನ್ರಿ ಅವ್ರದ್ದು ಪ್ರತಿ ಸರಿದು ಇದಾಯಿತು. ಆದರೂ ಸಹ ಕೇರ್ ಮಾಡಲಿಲ್ಲ. ಫಸ್ಟು ನಾನೇ ಸ್ಪೆಷಲ್ ಗ್ರ್ಯಾಂಟ್ 30 ಲಕ್ಷ ರೂಪಾಯಿ ಹಾಕಿ ಇವ್ರಿಗೆ ಕೊಡಬೇಕು ಅಂತ ಹೇಳಿದೆ. ಪಾಪ ಇಷ್ಟು ದಿನ ನಾನು ಅಲ್ಲಿ ಇರ್ಲಿಕ್ಕೆ ಹೇಳಿದ್ದೆ. ಪಾಪ ಅಲ್ಲಿ ಒಂಥರ ಗೂಡು ಕಟ್ಕೊಂಡು ಪಾಪ ತಮ್ಮ ಕಾರ್ಯ ಮಾಡಿದ್ದಾರೆ. ಸುಮಾರು ಸರಿ ಬಂದರು, ನಾನು ಮಾಡಬೇಕು ಅಂತ ಹೇಳಿದಾಗೆಲ್ಲ ಅಡಚಣೆ ಮಾಡಿದ್ರು. ನಂದೇನು ಇದ್ರಲ್ಲಿ ತಪ್ಪಿಲ್ಲ, ತಪ್ಪು ನಾನು ಮಾಡಕ್ಕೆ ಹೋದಾಗೆಲ್ಲ ಅಡಚಣೆ ಮಾಡ್ತಾರೆ. ಪಾಪ ಇವ್ರು ಏನು ಪಾಪ ಮಾಡಿದ್ರು ಗೊತ್ತಿಲ್ಲ. ಮಕ್ಕಳು ಮರಿ ನೋಡಿದ್ರು ಗೊತ್ತಾಗಲ್ವಾ, ಅವ್ರು ಹೊಟ್ಟೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಭಾಳ ಜನ, 2 ಜನ ಭಾಳ ನಿನ್ನೆ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ. ಇದು ಯಾವುದೇ ಪ್ರವಾಸದ ಇದಕ್ಕೆ ಬಂದ್ರೆ ಏನಂತೆ, ನಮ್ಮ ಪಟ್ಟಣ ಪಂಚಾಯತಿ ಬಂದರೆ ಏನಂತೆ, ಇದು ಅಭಿವೃದ್ಧಿ ನಮ್ಮ ಸರ್ಕಾರದ ಅಭಿವೃದ್ಧಿನೇ, ಇದು ಏನು ಬೇರೆ ಏನಲ್ಲ. ಹಾಗಾಗಿ ಅಡಚಣೆ ಮಾಡುವಂಥವ್ರು ಯೋಚನೆ ಮಾಡಬೇಕು. ಸುಮ್ಮನೆ ಅಡಚಣೆ ಮಾಡೋದಲ್ಲ, ಇದೆಲ್ಲ ಬೇಕಂತ ಮಾಡ್ತಾರೆ. ಏನೋ ಹೊಟ್ಟೆಗಿತ್ತು ಅವರಿಗೆ, ಇಲ್ಲೊಂದು ಒಳ್ಳೆ ಫುಡ್ ಕೋರ್ಟ್ ಆಗುತ್ತೆ ಅಂತ ಹೊಟ್ಟೆಗಿತ್ತು ಬಿದ್ರು. ಭಾಳ ಜನ ಬಂದು ನೋಡ್ಕೊಂಡು ಹೋಗಿ ಬಂದಿದ್ದಾರೆ. ಅಡಚಣೆ ಮಾಡ್ಬೇಕು, ಏನಾರು ಅಡ್ಡ ಹಾಕ್ಬೇಕು ಅಂತ ಭಾಳ ಪ್ರಯಾಣ ಮಾಡಿದ್ರು. ಅದು ಯಾವುದೂ ಅವ್ರಿಗೆ ನಡೀಲಿಲ್ಲ. ಯಾಕಂದ್ರೆ ಅವರು ಕರ್ಕೊಬಂದವರು ಭಾಳ ಜನ ಬಿಡ್ರ ಪಾಪ ಅವ್ರು ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಹೇಳೋಗ್ಯಾರಂತೆ. ಹೀಗೆ ಈ ಥರ ಜನ ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಭಾಳ ಬೇಸರ ಆಗುತ್ತೆ. ಇದು ಯಾಕಂದರೆ ಒಂದು ಸರ್ಕಾರದ ದುಡ್ಡನ್ನು ಅದು ಕೊಟ್ಟಾಗ ಬಡವರಿಗೆ ಇವತ್ತು ಏನಾದ್ರು ಒಂದು 25-30 ಜನರು ಇಲ್ಲಿ ಒಂದು ಹಾಕಿದ್ರು. ಯಾಕಂದರೆ ಒಂದು ಯೋಚನೆ ಮಾಡಿ, ಹಿಂದೆ ಇಲ್ಲೇ ಇದ್ದವ್ರು ಪಾಪ, ಅವರು ಇಲ್ಲೇ ಇದ್ದವರು ರೋಡ್ ಅಗಲಾದ್ಮೇಲೆ ಪಾಪ ಅವರಿಗೆ ಅತಂತ್ರ ಸ್ಥಿತಿ ಬಂತು. ಆಮೇಲೆ ಅಲ್ಲಿ ಹಾಕ್ಕೊಂಡ್ರು, ನಾನೇ ಮಾಡ್ಕೊಡ್ತೀನಪ್ಪ ಅಂತ ಹೇಳಿದಾಗ ಅಲ್ಲಿ ನೋಡಿದೆ ಅಲ್ಲಿ ಸರಿ ಬರಲ್ಲ ಅಂತೇಳಿ ಈ ಜಾಗ ಚೆನ್ನಾಗಿದೆ. ಕಾರಣ ನೋಡಿ, ವಾಕಿಂಗ್ ಮಾಡ್ಕೊ ಬರ್ತಾರೆ. ವಾಕಿಂಗ್ ಮಾಡಿ ಬಂದವರು ಇಲ್ಲಿ ಒಂಚೂರು ಪಾನಿಪುರಿನೋ ಇನ್ನೊಂದು ತಿನ್ಕೊಂಡು ಹೋಗೋಕ್ಕೆ ಅವಕಾಶ ಇದೆ. ಜನ ಎಲ್ಲರೂ ಸಿಟಿಯರು ಇದ್ದಾರಲ್ಲ ಏನು ಮಾಡ್ತಾರೆ ಅಂದರೆ ಸುಮ್ಮನೆ ವಾಕಿಂಗ್ ಬರ್ತಾರೆ. ಇಲ್ಲಿ ಚೆನ್ನಾಗಿರುತ್ತೆ, ಒಳ್ಳೆ ರೀತಿಯಲ್ಲಿ ಎಲ್ಲ ಸಿಗುತ್ತೆ. ಒಂದು ಕಡೆ ಚಿಕನ್ ಇರ್ಬೋದು, ಒಂದು ಕಡೆ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ಆ ರೀತಿಯಲ್ಲಿ ತಗೊಂಡು ಹೋಗೋಕ್ಕೆ ಅವಕಾಶ ಇದೆ. ಒಂದು ಭಾಳ ಜನ ಅಬ್ಜೆಕ್ಷನು. ಅಲ್ಲೊಂದು ಶೌಚಾಲಯ ಮಾಡಿದೆ, ಅದು ಎಷ್ಟು 20 ಲಕ್ಷನ ಎಷ್ಟು ಹರೀಶ್? 25 ಲಕ್ಷ. 25 ಲಕ್ಷ ರೂಪಾಯಿ ಶೌಚಾಲಯ. ಅದನ್ನು ಸಹ ಆ ಮೂಲೆ ಕಟ್ಟಬೇಕು ಅಂತ ಹೇಳ್ತಿದ್ರು. ನಾ ಹೇಳಿದೆ, ಆ ಮೂಲೆಗೆ ಈ ಮೂಲೆ ಕಟ್ಟಕ್ಕಾಗೋದಲ್ಲ, ಇದನ್ನ ಇಲ್ಲೇ ಇದ್ರ ಪಕ್ಕದಲ್ಲೇ ಇರಲಿ, ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಒಳ್ಳೆ ಶೌಚಾಲಯ ಮಾಡ್ಕೊಟ್ಟಿದ್ದೀರಿ. ಅದಕ್ಕೂ ಅಬ್ಜೆಕ್ಷನ್ ಮಾಡಿದ್ರು. ಹೀಗೆ
ಕೆಲವರು ಅಭಿವೃದ್ಧಿಯ ಕಡೆ ಹೋದಾಗ ಸ್ವಲ್ಪ ಅಬ್ಜೆಕ್ಷನ್ ಜಾಸ್ತಿ ಇರುತ್ತೆ. ಇಲ್ಲಿ ಯಾವುದೂ ಇರಲಿಲ್ಲ. ಈಗ ಒಂದಿಷ್ಟು ಜನ ಈಗ ಏನಾಗಿದೆ, ಅವ್ರ ಅಧಿಕಾರ ನಾಮಿನೇಟ್ ಇದ್ರು, ಅಧಿಕಾರದಲ್ಲಿದ್ದವರು ಕೆಲವರು ಅಧಿಕಾರ ಈಗೇನು ಪಟ್ಟಣ ಪಂಚಾಯತ್ ಅಧಿಕಾರ ಹೋದ್ಮೇಲೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ. ಅದರಿಂದ ಇವಕ್ಕೆ ಯಾವುದಕ್ಕೂ ಹೆದರುವಂಥ ಪ್ರಶ್ನೆ ಇರಲಿಲ್ಲ. ಈ ಭಾಗದ ಜನರಿಗೆ, ಬಡವರಿಗೆ ಪಾಪ ಒಂದು ಅನುಕೂಲ ಆಗಲಿ ಅಂತೇಳಿ ಇವತ್ತು ಫುಡ್ ಕೋರ್ಟ್ ಮಾಡಿದ್ದೀನಿ. ಹಾಗಾಗಿ ಮತ್ತು ರಸ್ತೆ, ಫುಡ್ ಕೋರ್ಟು ಮತ್ತು ಬಸ್ ಸ್ಟ್ಯಾಂಡ್ ಇಷ್ಟೊಂದು ರೆಡಿ ಮಾಡಿದ್ದೀನಿ. ಮತ್ತೆ ಒಂದಿಷ್ಟು ಬಾಕಿ ಇರೋದನ್ನ ಈ ಸರಿ ಆರ್ ಕೆ ರೋಡ್ ಸೇರಿ 20 ಲಕ್ಷ ಆರ್ ಕೆ ರೋಡು, ಆಮೇಲೆ ನಿಮ್ಮ ದಸರಾ ಹೋಗೋ ರೋಡ್ ಏನಿದೆ ಅದು ಎಂತ ಎಡ್ಚಿಟ್ಟೆ ಭಾಳ ವರ್ಷದಿಂದ ಕೇಳ್ತಾ ಇದ್ರು, ಅದನ್ನು ಸಹ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದೇನೆ. ಅಲ್ಲಿ ಇವು ಪಲ್ಲಕ್ಕಿ ಹೋಗ್ತದಂತ ಹೇಳಿ ಅದಕ್ಕೂ ಸಹ ಮಾಡಿಕೊಟ್ಟಿದ್ದೀನಿ. ಹಾಗೆ ಪ್ರತಿಯೊಂದು ಸಹ ಈ ಭಾಗದ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಾಡಿಕೊಟ್ಟಿದ್ದೀನಿ. ಹಾಗೆ ಇವತ್ತು ನಮ್ಮ ಹಾಸ್ಪಿಟ್ಲಿಗೂ ಸಹ ಭಾಳ ಸೋರ್ತಾ ಇತ್ತು, ಮೇಲೆ ಸೀಟೆಲ್ಲ ಹಾಕಿ ಒಳಗಾಕಿ ಮತ್ತು ಹೊಸ ಲ್ಯಾಬನ್ನು ಮಾಡಿಸ್ಕೊಟ್ಟು ಸಂಪೂರ್ಣವಾದಂಥ ಅದನ್ನು ಸಹ ಅಭಿವೃದ್ಧಿ ಮಾಡಿಕೊಟ್ಟಿದ್ದೀನಿ. ಇನ್ನು ಡಾಕ್ಟ್ರು ಸಹ ಫುಲ್ ಇದ್ದಾರೆ, ಅಲ್ಲಿ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಈ ಒಂದು ಹೊಸನಗರಕ್ಕೆ ಎಲ್ಲ ರೀತಿಯ ಸೌಕರ್ಯ ಕೊಡೋದಿದೆ. ಇನ್ನೊಂದು ನನಗೆ ಬಾಕಿ ಇದೆ, ಹೊಸನಗರದ ಇಲ್ಲಿಂದ ಮುಂದುವರಿಯುವಂಥ ಡಿವೈಡ್ ಅಗಲೀಕರಣ ಮಾಡುವಂಥದ್ದಿದೆ. ಈ ಸರಿ ಅದರ ಸ್ಟೆಪ್ ತೊಗೊತೀನಿ. ಅದು ಈ ಸರಿ ಆ ಸ್ಟೆಪ್ ತೊಗೊಂಡು ಅದನ್ನು ಸಹ ಡಬಲ್ ರೋಡ್ ಥರ ಮಾಡಿ ಲೈಟಿಂಗ್ ಕೊಡೋ ವ್ಯವಸ್ಥೆನೇ ನಮ್ಮ ಮಾಯಿನ ಕಪ್ಪದಲ್ಲಿ ಮಾಡ್ದಂಗೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಅದನ್ನು ಈ ಸರಿ ತೊಗೊಳ್ತೇನೆ ನಾನು. ಓಕೆನಾ? ನಮ್ಮ ಊರಿನ ಎಲ್ಲ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲದಾಗೆ ಇನ್ನೂ 2 ವರ್ಷ ಇದೆ, 2 ವರ್ಷದಲ್ಲಿ ಸಂಪೂರ್ಣ ಮುಕ್ತಾಯ ಮಾಡಿಕೊಡ್ತೀನಿ ನಾನು. ಸರಿನಾ? ಥ್ಯಾಂಕ್ ಯು ಎಲ್ಲರೂ.